ಹಾಯ್ ಎಲ್ರಿಗೂ ದೀಪ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ರಾಗಿ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಇದು ದೊಡ್ಡವರಿಗೂ ಹಾಗೂ ಸಣ್ಣ ಮಕ್ಕಳಿಗೂ ಆರೋಗ್ಯಕರವಾದ ದೋಸೆ. ರಾಗಿ ದೋಸೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ರಾಗಿ ಹಿಟ್ಟು, 2 ಗಂಟೆ ನೆನೆಸಿಟ್ಕೊಂಥ ಉದ್ದಿನಬೇಳೆ, 1/4 ಟೇಬಲ್ ಸ್ಪೂನಷ್ಟು ಮೆಂತೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಹಾಗೂ ನೀರು. ಈಗ ಮೊದಲು ನಾವು ನೆನೆಸಿಟ್ಟಿರ್ತಕ್ಕಂತಹ ಉದ್ದಿನಬೇಳೆಯನ್ನು ರುಬ್ಕೊಂಬರೋಣ ಬನ್ನಿ. ಉದ್ದಿನಬೇಳೆಯನ್ನು ರುಬ್ಕೊಂಬಂದಾಗಿದೆ. ಈಗ ನೆಕ್ಸ್ಟ್ ರಾಗಿ ಹಿಟ್ಟನ್ನು ಮಿಶ್ರಣ ಮಾಡಿಕೊಳ್ಳೋಣ. ಈಗ ಬೌಲ್ಗೆ ರಾಗಿ ಹಿಟ್ಟನ್ನು ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ. ಸ್ವಲ್ಪ ಸೋಡಾವನ್ನು ಬೆರೆಸಿ ನಂತರ ರುಬ್ಬಿರ್ತಕ್ಕಂಥ ಮಿಶ್ರಣವನ್ನು ಹಿಟ್ಟಿಗೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಮಿಕ್ಸಿ ಮಾಡಿರ್ತಕ್ಕಂತಹ ಉದ್ದಿನಬೇಳೆನ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬನ್ನಿ. ಹಾಗೆ ಅದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿರಿ. ಚೆನ್ನಾಗಿ ಮಿಕ್ಸ್ ಮಾಡಿ 1 ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೊತಾ ಬನ್ನಿ. ಈ ರೀತಿಯಾಗಿ ಚೆನ್ನಾಗಿ ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡಿ ನೀರನ್ನು ಹಾಕಿ ದೋಸೆ ಹಿಟ್ಟನ್ನ ಹೇಗಡೆ ಮಾಡ್ಕೊತೀವಲ್ಲ ಹಾಗೇನು ಇದನ್ನು ಸಹಿತ ದೋಸೆ ಹಿಟ್ಟಿನ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ರೀತಿ ಕಲಿಸ್ಕೊಂಡು ಒಂದು 15 ನಿಮಿಷಗಳ ಕಾಲ ಇದನ್ನು ನೆನೆಯಲು ಮುಚ್ಚಳ ಮುಚ್ಚಿ ನೆನೆಯಲು ಬಿಡಿ. ಹಿಟ್ಟು ನೆನೆಯಲು ಟೈಮ್ ಬೇಕಾಗಿರೋದ್ರಿಂದ ಆ ಗ್ಯಾಪಲ್ಲಿ ನಾವು ರಾಗಿ ದೋಸೆಗೆ ಚಟ್ನಿಯನ್ನು ಮಾಡ್ಕೊಳೋದು ಹೇಗಂತ ಹೇಳ್ಕೊಡ್ತಿದ್ದೀನಿ ಬನ್ನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಹುರಿದಿರ್ತಕ್ಕಂಥ ಶೇಂಗಾವನ್ನು ಹಾಕ್ಕೊಳ್ಳಿ. ನಂತರ ಕೊಬ್ಬರಿಯನ್ನು ಕಟ್ ಮಾಡಿರ್ತಕ್ಕಂಥ ಕೊಬ್ಬರಿಯನ್ನು ಹಾಕ್ಕೊಳ್ಳಿ. ಸ್ವಲ್ಪ ಒಂದು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ. ನಂತರ ಕೊತ್ತಂಬರಿಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಈಗ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ಳಿ. ನಿಮ್ಮ ಖಾರದ ತಕ್ಕಂಗೆ ಟೇಸ್ಟಿಗೆ ಅನುಗುಣವಾಗಿ ಖಾರ ಜಾಸ್ತಿ ಬೇಕಂದರೆ ಹಸಿಮೆಣಸಿನ್ಕಾಯನ್ನ ಜಾಸ್ತಿ ಹಾಕ್ಕೊಳ್ಳಿ. ಖಾರ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನಾವು ಖಾರ ಕಡಿಮೆ ಇರೋದ್ರಿಂದ ಸ್ವಲ್ಪ ಕಡಿಮೆನೇ ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದನ್ನು ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ. ಚಟ್ನಿಯನ್ನು ಮಿಕ್ಸಿ ಮಾಡಿದಾಗಿದೆ. ಈ ನಂತರ ದೋಸೆಯನ್ನು ಮಾಡೋದು ಹೇಗಂತ ನೋಡೋಣ ಬನ್ನಿ. ಹಿಟ್ಟು 15 ನಿಮಿಷಗಳ ಕಾಲ ನೆಂದಿದ್ದಾಗಿದೆ. ಈಗ ದೋಸೆ ಮಾಡೋದು ಹೇಗಂತ ನೋಡ್ಕೊಳ್ಳೋಣ ಬನ್ನಿ. ಈಗ ಗ್ಯಾಸ್ ಆನ್ ಮಾಡಿಕೊಂಡು ತವಾನ ಬಿಸಿ ಮಾಡ್ಕೊಳ್ಳೋಣ ಬನ್ನಿ. ತವಾ ಚೆನ್ನಾಗಿ ಬಿಸಿ ಆಗಲಿ. ಆನಂತರ ದೋಸೆಯನ್ನು ಹಾಕೊಳ್ಳೋಣ. ಇವಾಗ ಹಂಚು ಕಾದಿದ್ದಾಗಿದೆ. ಈಗ ದೋಸೆನ ಹಾಕೋಣ ಬನ್ನಿ. ಹಿಟ್ಟನ್ನು ಚೆನ್ನಾಗಿ ಮಾಡಿಕೊಂಡು ದೋಸೆನ ತವಾದ ಮೇಲೆ ಹಾಕಿ ಚೆನ್ನಾಗಿ ರಾಗಿ ದೋಸೆ ಆರೋಗ್ಯಕರವಾಗಿ ಮಕ್ಕಳಿಗೆ ಹಾಗೂ ದೊಡ್ಡವರಿಗೆ ರಾಗಿ ದೋಸೆ ಒಳ್ಳೆಯದು. ಈಗ ಸ್ವಲ್ಪ ಎಣ್ಣೆಯನ್ನು ತಗೊಂಡು ಈ ದೋಸೆ ಮೇಲೆ ಹೀಗೆ ಚೆನ್ನಾಗಿ ಹಾಕ್ಕೊತ ಬನ್ನಿ. ಸ್ವಲ್ಪ ಬೇಯಲು ಸ್ವಲ್ಪ ನಿಮಿಷಗಳ ಕಾಲ ಬೇಯಲು ಬಿಡಿ. ಈಗ ದೋಸೆ ಬೆಂದಿದ್ದಾಗಿದೆ. ಹೀಗೆ ಮಾಡಿಕೊಂಡು ಉಲ್ಟವನ್ನು ತಿರುಗಿಸಿ ಹಾಕಿ ಇದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಆರೋಗ್ಯಕರವಾದ ರಾಗಿ ದೋಸೆ ಮನೆಯಲ್ಲೇ ನೀವು ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ದೋಸೆ ರೆಡಿಯಾಗಿದೆ. ರುಚಿಕರವಾದ ಹಾಗೂ ಆರೋಗ್ಯಕರವಾದ ರಾಗಿ ದೋಸೆ ರೆಡಿಯಾಗಿದೆ. ಪ್ಲೀಸ್ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಆಲ್.